ಅದಕ್ಕೆ ಬೇಗ ಆಗಬೇಕು ಅಂತಲೇ. ಯಾಕೆ ಅಂತಂದರೆ ನಮಗೆ MLC ಮತ್ತು ರಾಜ್ಯಸಭಾ ಚುನಾವಣೆ ಇದ್ದರೆ ನಾವು ಸ್ವಲ್ಪ ಅದನ್ನು ವಿಳಂಬ ಮಾಡಬೇಕಾಯಿತು. ಈಗ ನಮ್ಮ ಹೈಕಮಾಂಡ್ನವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನು ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, CM ಅವರು ಕೂಡ ಹೋಗ್ತಾರೆ. ಯಾವ ಮಾನದಂಡ ಏನಾದ್ರು ಫಿಕ್ಸ್ ಆಗಿದೆ ಸರ್? ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು CM ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಹೈಕಮಾಂಡ್ ಅವ್ರನ್ನ ಕೇಳ್ತೀವಿ. ನನ್ನಂತೂ ಏನು ಅಭಿಪ್ರಾಯ ಆ ಥರ ಟೀಕೆಗಳು ವಿರೋಧ ಪಕ್ಷದವ್ರು ಮಾಡ್ತಾರೆ. ಬಟ್ ಸೂಟ್ ಕೇಸ್ ಮಾನದಂಡದಲ್ಲಿ ಯಾವ ಸರ್ಕಾರನೂ ಆ ರೀತಿ ಮಂತ್ರಿಗಳನ್ನ ಮಾಡೋದಿಲ್ಲ. ಇಲ್ಲಾಂದ್ರೆ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಕ್ರೈಟೀರಿಯಾ ಏನಿದ್ರು ಹೈಕಮಾಂಡ್ ಅವ್ರದ್ದು ದಕ್ಷತೆ, ಪಕ್ಷಕ್ಕೆ ನಿಷ್ಠೆ ಮತ್ತೆ ಹೊಸಬ್ರನ್ನು ಕೂಡ ಸೇರಿಸಬೇಕು ಅನ್ನೋ ವಿಪಕ್ಷ ನಾಯಕರಾದಂತವರೇ ಮಾಡ್ತಾ ಇರುವಂತದ್ದು 500 ಕೋಟಿ ರೂಪಾಯಿ ಯಾರು ಹೇಳಿರೋದಾಗೆ ಅವ್ರು ಹೇಳ್ತಾರೆ. ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದ್ರೆ 1000 ಕೋಟಿ ಕೊಡ್ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದಲ್ಲಿ ಆ ಥರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷದ ನಿಷ್ಠದ ಆಧಾರದ ಮೇಲೆ ಕೊಡೋದು.